ಕಾರ್ ಟಚ್ ಆಗಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಲಾಂಗ್ ನಿಂದ ಹಲ್ಲೆಗೆ ಯತ್ನ ಮಾಡಲಾಗಿದೆ. ಟ್ಯಾಕ್ಸಿ ಚಾಲಕನ ಮೇಲೆ ಲಾಂಗ್ ನಿಂದ ಹಲ್ಲೆಗೆ ಯತ್ನಿಸಿದ್ದಾನೆ ವ್ಯಕ್ತಿಯ ಗೂಂಡಾವರ್ತನೆಗೆ ಜನ ರಾಂಗ್ ಆಗಿದ್ದಾರೆ. ಕಾರಿನ ಗಾಜನ್ನ ಪುಡಿ ಪುಡಿ ಮಾಡಿ ಹಾಕಿದ್ದಾರೆ. ವ್ಯಕ್ತಿಯ ಇನೋವಾ ಕಾರ್ನ ಗಾಜನ್ನ ಪುಡಿಗಟ್ಟಿದ್ದಾರೆ ಸಾರ್ವಜನಿಕರು. ಜನ ಕಾರನ್ನ ಅಡ್ಡಗಟ್ತಾ ಇದ್ದ ಹಾಗೆ ಎದ್ನೋ ಬಿದ್ನೋ ಅಂತ ಎಸ್ಕೇಪ್ ಆಗಿದ್ದಾನೆ. ತಾಯಿಯನ್ನ ತನ್ನ ಕಾರ್ನೊಳಗೆ ಬಿಟ್ಟು ವ್ಯಕ್ತಿ ಓಡ್ ಹೋಗ್ಬಿಟ್ಟಿದ್ದಾನೆ. ಸದ್ಯ ಕಾರನ್ನ ಠಾಣೆಗೆ ತೆಗೆದುಕೊಂಡು ಹೋಗಿದ್ದಾರೆ ಶೇಷಾದ್ರಿಪುರಂ ಪೊಲೀಸರು. ಬೆಂಗಳೂರಿನಲ್ಲಾಗಿರುವಂತಹ ಘಟನೆ ಇದು. ट्रैफिक और वेस्ट क्राइम और करते क्राइम और बरಬೇಕು ಬರಲ್ಲ ಸರ್ ಬರಲ್ಲ ಮಾಡ್ತಾ ಇದ್ದೀನಿ ಗಾಡಿ ನಂಬರ್ ತೋರ್ಸೋಣ ಗಾಡಿ ನಂಬರ್ ತೋರ್ಸು ಕೋರ್ಟ್ ಕೊಡ್ತೀನಿ ಗಾಡಿ ನಂಬರ್ ಕೊಡು ಊಟಕ್ಕೋಸ್ಕರ ಅನ್ನಕ್ಕೆ ಬರ್ತಾರೆ ಡ್ರೈವರ್ಗಳು ಅಂದ್ರೆ ಏನೋ ನಿಮ್ಗೆ ಯಾರು ಕರ್ಸೋ ಅಂತ ಎಲ್ಲಿಂದ ಬಂದ್ಬಿಟ್ಟು ट्रैफिक और वेस्ट क्राइम और करते क्राइम और बरಬೇಕು ಬರಲ್ಲ ಸರ್ ಬರಲ್ಲ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ನಡು ರಸ್ತೆಯಲ್ಲಿ ಇನೋವಾ ಕಾರ್ನ ಚಾಲಕ ಲಾಂಗ್ ತೆಗೆದು ದರ್ಪವನ್ನ ಪ್ರದರ್ಶಿಸಿದ್ದಕ್ಕೆ ಸಾರ್ವಜನಿಕರು ರಾಂಗ್ ಆಗಿರುವಂತಹ ರೀತಿ ಇದೆ. ಕಾರ್ ಟಚ್ ಮಾಡಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಟ್ಯಾಕ್ಸಿ ಚಾಲಕನ ಮೇಲೆ ಈ ಇನೋವಾ ಕಾರ್ನಲ್ಲಿದ್ದಂತಹ ಚಾಲಕ ಲಾಂಗ್ ಎತ್ಕೊಂಡು ಹಲ್ಲೆಗೆ ಯತ್ನ ಮಾಡಿದ್ರಂತೆ. ಅದನ್ನ ಸಾರ್ವಜನಿಕರು ನೋಡಿದ್ದಾರೆ, ಆಕ್ರೋಶಗೊಂಡಿದ್ದಾರೆ, ಕಾರ್ ಚಾಲಕನನ್ನ ಪ್ರಶ್ನೆ ಮಾಡಿದ್ದಾರೆ. ಯಾವಾಗ ಜನ ಫುಲ್ ರಾಂಗ್ ಆದ್ರೂ ಅಲ್ಲಿದ್ದಂತಹ ಲಾಂಗ್ ಹಿಡ್ಕೊಂಡು ಮೆರಿತಾ ಇದ್ದಂತಹ ದರ್ಪವನ್ನ ತೋರಿಸ್ತಾ ಇದ್ದಂತಹ ಆ ಕಾರ್ ಚಾಲಕ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಅದು ತನ್ನ ತಾಯಿಯನ್ನ ಕಾರ್ನಲ್ಲೇ ಬಿಟ್ಟು ಪರಾರಿಯಾಗ್ಬಿಟ್ಟಿದ್ದಾನೆ. ಆಕ್ರೋಶಗೊಂಡಂತಹ ಸಾರ್ವಜನಿಕರು ಆ ಇನೋವಾ ಕಾರ್ನ ಆ ಫ್ರಂಟ್ ಗಾಜು ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಪುಡಿ ಪುಡಿ ಮಾಡಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಾಗಿರುವಂತಹ ಘಟನೆ ಇದು. ಸದ್ಯ ಕಾರನ್ನ ಪೊಲೀಸ್ ಸ್ಟೇಷನ್ ಬಳಿ ತೆಗೆದುಕೊಂಡು ಹೋಗಿದ್ದಾರೆ ಪೊಲೀಸರು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ಏನ್ ಸಿಗ್ತಾ ಇದೆ ಹೆಚ್ಚಿನ ಡೀಟೇಲ್ಸ್ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ? ಇದೇ ಏನು ಈಗಾಗಲೇ ಕಾರ್ ಇಟಿಎಸ್ ಚಾಲಕ ಕುಮಾರ್ ಅಂತ ರೈಲ್ವೆ ಗೇಟ್ ಹಿಂಭಾಗ ಹೋಗ್ತಾ ಇರ್ತಾನೆ ಓಕ್ಲಿಪುರಂ ಬಳಿ. ಈ ವೇಳೆಯಲ್ಲಿ ಹಿಂದೆಯಿಂದ ಬಂದಂತಹ ಒಂದು ಇಟಿಎಸ್ ಕಾರ್ಗೆ ಇನೋವಾ ಕಾರ್ ಟಚ್ ಆಗುತ್ತೆ. ಟಚ್ ಆದಂತಹ ಹಿನ್ನೆಲೆಯಲ್ಲಿ ಪ್ರಶ್ನೆ ಮಾಡ್ತಾನೆ ಏನು ಇಟಿಎಸ್ ಕಾರ್ ಚಾಲಕ ಕುಮಾರ್ ಎನ್ನುವರು. ಆದ್ರೆ ಅವರ ಮೇಲೆ ಏಕಾಏಕಿ ಲಾಂಗ್ ಅನ್ನ ಪ್ರದರ್ಶನ ಮಾಡಿ ಒಂದು ಹಲ್ಲೆ ಮಾಡ್ಲಿಕ್ಕೆ ಮುಂದಾಗ್ತಾರೆ ಇನೋವಾ ಕಾರ್ ಚಾಲಕ ಪುಂಡ ಅಂತಾನೆ ಹೇಳ್ಬೋದು. ಹೀಗಾಗಿ ಅಲ್ಲಿದ್ದಂತಹ ಅಷ್ಟು ಜನ ಸಾರ್ವಜನಿಕರು ಆ ಒಂದು ಲಾಂಗ್ ತೆಗಿತಾ ಇದ್ದಂತೆ ಅವರನ್ನ ಪ್ರಶ್ನೆ ಮಾಡಿ ಆತನ ಮೇಲೆ ಕೂಡ ಹಲ್ಲೆ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಆಗ ಕಾರನ್ನ ಅಲ್ಲೇ ಬಿಟ್ಟು ಜೊತೆಗೆ ಕಾರಲ್ಲಿದ್ದಂತ ತಾಯಿಯನ್ನು ಕೂಡ ಅಲ್ಲೇ ಬಿಟ್ಟು ಎಸ್ಕೇಪ್ ಆಗಿರುವಂತಹದ್ದು. ಸದ್ಯಕ್ಕೆ ಈಗ ಶೇಷಾದ್ರಿಪುರಂ ಸಂಚಾರಿ ಪೊಲೀಸರು ಈಗಾಗಲೇ ಇನೋವಾ ಕಾರನ್ನ ವಶಕ್ಕೆ ಪಡೆದು ಸ್ಟೇಷನ್ ಬಳಿ ಕರೆದೊಯ್ದಿದ್ದಾರೆ. ಇನ್ನ ಇಟಿಎಸ್ ಕಾರ್ ಚಾಲಕ ಆಗಿರುವಂತಹ ಕುಮಾರ್ ಅವರು ಶ್ರೀರಾಮ್ಪುರ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೂಡ ನೀಡಿರುವಂತಹದ್ದು. ಅಂದ್ರೆ KA 01 MN 5804 ಇನೋವಾ ಕಾರ್ ಏನಿದೆ ಈ ಕಾರ್ನ ಚಾಲಕನ ವಿರುದ್ಧವಾಗಿ ಈಗಾಗಲೇ ದೂರನ್ನು ಕೂಡ ಶ್ರೀರಾಮ್ಪುರ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿರುವಂತಹದ್ದು. ವಿದ್ಯಾ, ಚಂದ್ರಶೇಖರ್, ಇನೋವಾ ಕಾರ್ನ ಚಾಲಕ ಯಾರು, ಅವನ ಹಿನ್ನೆಲೆ ಏನು? ಯಾಕಂದ್ರೆ ಲಾಂಗ್ ಹಿಡ್ಕೊಂಡು ಓಡಾಡ್ತಾನೆ ತನ್ನ ಕಾರ್ನಲ್ಲಿ ಅಂತಂದ್ರೆ ಯಾಕೆ ಅನ್ನುವಂಥ ಪ್ರಶ್ನೆ ಮೂಡುತ್ತೆ ಚಂದ್ರಶೇಖರ್. ಖಂಡಿತವಾಗಿಯೂ ವಿದ್ಯಾ, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸದ್ಯಕ್ಕೆ ಶ್ರೀರಾಮ್ಪುರ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಏನು ಆ ವೆಹಿಕಲ್ ನಂಬರ್ ಏನಿದೆ ಈ ನಂಬರ್ ನ ಹಿಡಿದು ಮಾಲೀಕ ಯಾರು ಅನ್ನೋಂತರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಅವರ ತಾಯಿ ಕೂಡ ಏನು ಕಾರಲ್ಲಿ ಇದ್ರು ಅನ್ನುವಂತಹದ್ದು ಸದ್ಯಕ್ಕೆ ಗೊತ್ತಾಗಿರುವಂತಹದ್ದು. ಹೀಗಾಗಿ ಆಕೆಯನ್ನು ಕೂಡ ವಿಚಾರಣೆ ಮಾಡಿ ಯಾರು ಆತ ಅನ್ನುವಂತಹದ್ದು ವಿಚಾರವಾಗಿ ಆತನನ್ನ ಠಾಣೆಗೆ ಕರೆಸುವಂತ ಎಲ್ಲ ಪ್ರಯತ್ನ ಅಥವಾ ತನಿಖೆ ಮುಂದುವರೆದಿರುವಂತಹದ್ದು. ವಿದ್ಯಾ, ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.